ಎಲ್ಲ ಅಯ್ಯಪ್ಪ ಭಕ್ತರಿಗೂ ನಮಸ್ಕಾರವನ್ನು ತಿಳಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಮಂಡಲ ಪೂಜೆ ಪ್ರಾರಂಭವಾಗ್ತಾ ಇದೆ. ಈ ಒಂದು ಮಂಡಲ ಪೂಜೆ ಯಾವತ್ತಿಂದ ಪ್ರಾರಂಭವಾಗ್ತಿದೆ, ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಮಂಡಲ ಪೂಜೆ ಯಾವತ್ತಿಂದ ಪ್ರಾರಂಭ ಆಗ್ತಾ ಇದೆ, ಮತ್ತು ಟ್ರೈನ್ ಬಿಟ್ಟಿದ್ದಾರಾ, ಟಿಕೆಟ್ ಬಿಟ್ಟಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಶಬರಿಮಲೆಯ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನೊಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಯಾರೆಲ್ಲ ಅಯ್ಯಪ್ಪ ಭಕ್ತರಿದ್ರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಳೆದ ವರ್ಷವೂ ನಾನು ಮಂಡಲ ಮಕರ ಕಾಲದಿಂದ ಹಿಡಿದು ಮಕರ ಜ್ಯೋತಿಯವರೆಗೂ ಪ್ರತಿಯೊಂದು ಅಪ್ಡೇಟನ್ನು ನಾನು ಕೊಡ್ತಾ ಬಂದಿದ್ದೀನಿ ನನ್ನ ಚಾನಲಲ್ಲೂ. ಇವಾಗಲೂ ಅಷ್ಟೇ ಈ ಒಂದು ಮಂಡಲ ಮಕರ ಕಾಲದಲ್ಲಿ ಇವಾಗಿಂದ ಹಿಡಿದು ನಿಮಗೆ ಮಕರ ವಿಳಕು ಅಂದರೆ ಮಕರ ಜ್ಯೋತಿಯವರೆಗೂ ನಾನು ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಬರ್ತೀನಿ. ಟಿಕೆಟ್ ಅಪ್ಡೇಟ್ ಆಗಿರ್ಬೋದು, ಟ್ರೈನ್ ಬಗ್ಗೆ ಆಗಿರ್ಬೋದು, ಮತ್ತು ಅಲ್ಲಿ ಏನೆಲ್ಲ ಹೊಸ ವ್ಯವಸ್ಥೆಗಳು ಬಂದಿದೆ ಅದ್ರ ಬಗ್ಗೆ ಎಲ್ಲ ನಾನು ಶಬರಿಮಲೆಯ ಒಂದು ಯಾತ್ರೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಶಬರಿಮಲೆಯಲ್ಲಿ ಮಂಡಲ ಮಕರ ಪೂಜೆ ಬಂದು ಕಾರ್ತಿಕ ಮಾಸದ ಶನಿವಾರದಿಂದ ಪ್ರಾರಂಭವಾಗುತ್ತೆ. ಆದರೆ ಈ ವರ್ಷ 2025ರಲ್ಲಿ ಮಂಡಲ ಪೂಜೆ ಬಂದು ನವೆಂಬರ್ 16ನೇ ತಾರೀಕು 2025 ಭಾನುವಾರದಂದು ಮಂಡಲ ಪೂಜೆ ಆರಂಭವಾಗ್ತಾ ಇದೆ. ಈ ಒಂದು ಮಂಡಲ ಪೂಜೆಯ ಅವಧಿ ಬಂದು, ಮಂಡಲ ಅಂತ ಹೇಳಿದರೆ ಒಂದು ಮಂಡಲ ಅಂದರೆ 41 ದಿನಗಳ ಕಾಲ ನಾವು ಪೂಜೆಯನ್ನು ಮಾಡಿದರೆ ನಮಗೆ ವಿಶೇಷ ಫಲ ಸಿಗುತ್ತೆ. ಈ ಒಂದು 41 ದಿನಗಳ ಕಾಲ ಯಾರೆಲ್ಲ ಪೂಜೆಯನ್ನು ಮಾಡ್ತಾರೋ ಅಯ್ಯಪ್ಪ ಭಕ್ತರು ಅವರು ಬಂದು ಏನಂತ ಹೇಳಿದರೆ, ಮಾಲೆಯನ್ನು ಧರಿಸಿ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಿ ಉಪವಾಸ ಮಾಡಿ ಸರಳ ಜೀವನವನ್ನು ನಡೆಸ್ತಾರೆ. ಕಾಲಿಗೆ ಪಾದರಕ್ಷೆಗಳನ್ನು ಹಾಕದೆ ಯಾವುದೇ ಒಂದು ಏನಾದರೂ ಸಾತ್ವಿಕ ಆಹಾರವನ್ನು ಉಪಯೋಗಿಸಿ, ಅದಾದ ನಂತರ ಬೆಳಗಿನ ಜಾವ ಎದ್ದು ತಣ್ಣೀರಲ್ಲಿ ಸ್ನಾನವನ್ನು ಮಾಡಿ ಮನೆಯಿಂದ ಮತ್ತು ಅವರ ಕುಟುಂಬದಿಂದ ದೂರ ಇದ್ದು ಬ್ರಹ್ಮಚಾರ್ಯವನ್ನು ಸ್ವೀಕರಿಸಿ ಆ ಒಂದು ಸ್ವಾಮಿಯ ಅಂದರೆ ದಿನದ 24 ಗಂಟೆಯೂ ಬಂದು ಅಯ್ಯಪ್ಪನನ್ನು ಮನದಲ್ಲಿ ನೆನೆದು ಆ ಸ್ವಾಮಿಗೆ ಒಂದು ಭಕ್ತಿಗೆ ಶರಣಾಗಿರ್ತಾರೆ. ಅಂಥವರು ಬಂದು ಈ ಒಂದು 41 ದಿನಗಳ ಕಾಲ ವ್ರತವನ್ನು ಮಾಡ್ತಾರೆ. ಮಂಡಲ ವ್ರತ ಅಂತ ಕರಿತೀವಿ. ಅದು ಈ ಒಂದು ಮಂಡಲ ಮಕರ ಕಾಲ ಅಂತ ನಾವು ಅದಕ್ಕೆ ಹೇಳೋದು. ಈ ಒಂದು ದಿನದಲ್ಲಿ 41 ದಿನಗಳ ಕಾಲ ನಾವು ಮಾಲೆಯನ್ನು ಹಾಕಿ ಅಯ್ಯಪ್ಪನನ್ನು ಬೇಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಅದರಲ್ಲೂ ನಾನು ಯಾವ ವಸ್ತ್ರಕ್ಕೆ ಯಾವ ಒಂದು ಮಹತ್ವ ಇದೆ ಅನ್ನೋದನ್ನು ನಾನು ಕಳೆದ ವರ್ಷವೂ ತಿಳಿಸಿದ್ದೆ. ಈ ವರ್ಷವೂ ಅದ್ರ ಬಗ್ಗೆ ನಾನು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಅದಾದ ನಂತರ ಮಂಡಲ ಪೂಜೆ ಯಾವತ್ತು ಮುಗಿಯುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ 26ನೇ ತಾರೀಕು ಮಂಡಲ ಪೂಜೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಮಕರ ವಿಳಕು ಅಂದರೆ ಮಕರ ಜ್ಯೋತಿಯ ಪೂಜೆ ಇರುತ್ತೆ. ಅದು ಮಂಡಲ ಪೂಜೆಯ ನಂತರ ಬರ್ತಕ್ಕಂಥದ್ದು ಮಕರ ವಿಳಕು, ಮಕರ ಜ್ಯೋತಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮಂಡಲ ಮಕರ ಕಾಲ ಏನಿದೆಯಲ್ವ, ಇದು 2 ತಿಂಗಳ ಕಾಲ ಇರುತ್ತೆ. ಆಮೇಲೆ ನಮಗೆ ಬರೋದು ಮಕರ ಜ್ಯೋತಿ. ಈ ಮಕರ ಜ್ಯೋತಿ ಬಂದು ನಮಗೆ ಜನವರಿ 14 ಮಕರ ಸಂಕ್ರಮಣದ ದಿನದಂದು ಈ ಒಂದು ಮಕರ ವಿಳಕು ಅನ್ನೋದು ಬರುತ್ತೆ. ಅಲ್ಲಿ ಭಗವಾನ್ ಅಯ್ಯಪ್ಪನಿಗೆ ಮಕರ ವಿಳಕಿನ ನೂತನ ತುಂಗಾ ಕಚ್ಚು ಧಾರಣೆಯನ್ನು ಮಾಡ್ತಾರೆ. ಒಟ್ಟು ಮಂಡಲ ಮಕರ ಕಾಲ 2 ತಿಂಗಳು ಅಂದರೆ ನಮಗೇನು ಸಂಕ್ರಾಂತಿ ಹಬ್ಬದವರೆಗೂ ನಾವು ಮಕರ ವಿಳಕನ್ನು ತೊಗೊಂಡ್ರೆ ನಮಗೆ 60 ದಿನಗಳ ಕಾಲ ಆಗುತ್ತೆ. ಈ ಒಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಏನಂತ ಹೇಳಿದರೆ, ಅಯ್ಯಪ್ಪನನ್ನು ನಾವು ಹರಿಹರ ಸುತ ಅಂತ ಕರಿತೀವಿ. ಶಬರಿಮಲೆ ಪರ್ವತದಲ್ಲಿ ಅಯ್ಯಪ್ಪನು ಮಹಿಷಾಸುರನ ಸೋದರಿಯ ಮಹಿಷಿಯನ್ನು ಸಂಹರಿಸಿ ಅಲ್ಲಿ ತಪಸ್ಸನ್ನು ಮಾಡ್ತಾರೆ. ಶಬರಿಮಲೆ ಆಶ್ರಮ ಇರುವ ಪರ್ವತದಲ್ಲಿ ತಪಸ್ಸು ಮಾಡಿದ ಕಾರಣಕ್ಕೆ ಶಬರಿಮಲೆ ಅಂತ ಹೆಸರು ಬರುತ್ತೆ. ಅಯ್ಯಪ್ಪನನ್ನು ನಾವು ಧರ್ಮಶಾಸ್ತ್ರ ಅಂತಲೂ ಸಹ ನಾವು ಕರಿತೀವಿ. ಅದಾದ ನಂತರ ಶಬರಿಮಲೆಯಲ್ಲಿ 18 ಮೆಟ್ಟಿಲುಗಳಿದ್ದಾವೆ. 18 ಮೆಟ್ಟಿಲುಗಳಿಗೂ ಒಂದೊಂದು ಅರ್ಥ ಇದೆ. ಯಾರೆಲ್ಲ ಅಯ್ಯಪ್ಪನ ಬಗ್ಗೆ ನಾನು ಇನ್ನೊಂದಷ್ಟು ತಿಳ್ಕೊಬೇಕು ಅಂತ ಇದ್ದೀರೋ, ನನ್ನ ಕೊನೆಯ ವರ್ಷದ ವಿಡಿಯೋಗಳನ್ನು ನೋಡಿ. ನಿಮಗೆ ಖಂಡಿತವಾಗ್ಲೂ ಅಯ್ಯಪ್ಪನ ಬಗ್ಗೆ, ಅಯ್ಯಪ್ಪನ ಒಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವ, ಆ ಥರದ ಒಂದು ಅಪಾರ ಕೀರ್ತಿ ನಿಮಗೆ ಅಯ್ಯಪ್ಪನ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಯ್ಯಪ್ಪನ ಮಂತ್ರ ಅಂದರೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನೋದು ಅಯ್ಯಪ್ಪನ ಮಂತ್ರ ಆಗಿದೆ. ಅಯ್ಯಪ್ಪನನ್ನು ಮನದಲ್ಲಿ ನೆನೆದು ಯಾರು ಅಯ್ಯಪ್ಪನ ದರ್ಶನ ಮಾಡಿ ಬರ್ತಾರಲ್ವ, ಅವರಿಗೆ ಯಾವತ್ತೂ ಶನಿದೇವ ಕಾಡೋದಿಲ್ಲ. ಅದರಲ್ಲೂ ಕಪ್ಪು ವಸ್ತ್ರವನ್ನು ಧರಿಸಿ ಅಯ್ಯಪ್ಪನ ದರ್ಶನವನ್ನು ಮಾಡಿ ಬಂದಂಥವ್ರಿಗೆ ಯಾವತ್ತೂ ಶನಿದೇವ ಕಾಡೋದಿಲ್ಲ. ಶನಿದೇವ ಬಂದು ಒಂದು ಏನಂತ ಹೇಳಿದರೆ, ಅಯ್ಯಪ್ಪನಿಗೂ ಶನಿದೇವನಿಗೂ ಒಂದು ವಾಗ್ವಾದ ನಡೆದಾಗ ಅಯ್ಯಪ್ಪ ಮಾತನ್ನು ತೊಗೊಂಡಿರ್ತಾನೆ. ಇದರ ಬಗ್ಗೆನ ಸಂಕ್ಷಿಪ್ತವಾದ ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಹಾಕ್ತಾ ಹೋಗ್ತೀನಿ. ಅದಾದ ನಂತರ ಟ್ರೈನ್ ಬಗ್ಗೆ ಮಾಹಿತಿ ಕೊಡೋದಾದರೆ, ನಿಮಗೆ ನವಂಬರ್ ಮತ್ತು ಡಿಸೆಂಬರ್ ನವಂಬರ್ ತಿಂಗಳದ್ದು ಆಲ್ರೆಡಿ ಶಬರಿಮಲೆಗೆ ಟ್ರೈನನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಹುಬ್ಬಳ್ಳಿ, ದಾವಣಗೆರೆ, ಬೆಂಗಳೂರು ಈ ಕಡೆ ಹೋಗ್ತಾ ಇದ್ರಲ್ವ, ಟಿಕೆಟ್ ಓಪನಿಂಗ್ ಇದೆ. ದಯವಿಟ್ಟು ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಾವು ಬೇಡ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲೇಷನ್ ಕೂಡ ಮಾಡ್ಕೋಬೋದು.
ಅದೇ ರೀತಿಯಾಗಿ ಟಿಕೆಟನ್ನು ಇನ್ನೂ ಬಿಟ್ಟಿಲ್ಲ, ಅಂದರೆ ನಮಗೆ ವರ್ಚುವಲ್ ಕ್ಯೂ ಟಿಕೆಟನ್ನು ಇನ್ನೂ ಬಿಟ್ಟಿಲ್ಲ. ಅದ್ರ ಬಗ್ಗೆ ನಾನು ನಿಮಗೆ ಮತ್ತೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಟ್ರೈನ್ ಟಿಕೆಟ್ ಬಿಟ್ಟಿದ್ದಾರೆ, ಟ್ರೈನ್ ಟಿಕೆಟನ್ನು ನೀವು ಬುಕ್ ಮಾಡ್ಕೊಳ್ಳಿ. ವರ್ಚುವಲ್ ಕ್ಯೂ ಟಿಕೆಟನ್ನು ಬಿಟ್ಟ ನಂತರ ನಾನು ನಿಮಗೆ ಹೇಳ್ತೀನಿ. ಮತ್ತು ಈ ವರ್ಷ ಬಂದು ನಮಗೆ ಈ ಒಂದು ಮಕರ ಮಂಡಲ ಕಾಲಕ್ಕೆ 10 ವಿಶೇಷ ರೈಲಿನ ಸೌಕರ್ಯವನ್ನು ಕೊಟ್ಟಿದ್ದಾರೆ. ಅದು ಎಲ್ಲಿಂದ ಕೊಟ್ಟಿದ್ದಾರೆ ಏನು ಅಂತ ಹೇಳಿಬಿಟ್ಟು ನಾನು ಸಂಪೂರ್ಣ ಮಾಹಿತಿ ನನಗಿನ್ನ ಸಿಕ್ಕಿಲ್ಲ. ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಯಾರೆಲ್ಲ ಅಯ್ಯಪ್ಪ ಭಕ್ತರು ಇದ್ದೀರೋ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಈ ಒಂದು ಮಂಡಲ ಮಕರ ಕಾಲದಿಂದ ಹಿಡಿದು ಮಕರ ಜ್ಯೋತಿಯವರೆಗೂ ಪ್ರತಿ ಒಂದು ಅಪ್ಡೇಟನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತೀನಿ. ಯಾರಿಗಾದ್ರೂ ಟಿಕೆಟ್ ಬುಕ್ಕಿಂಗ್ ಗೊತ್ತಿಲ್ಲ, ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೇಕು ಅನ್ನೋರಿದ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ವರ್ಚುವಲ್ ಕ್ಯೂ ಟಿಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಇಷ್ಟೊತ್ತರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.